ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ನಾನು ಇವತ್ತು ಗರಿಗರಿಯಾದ ಒಂದು ಕ್ರಿಸ್ಪಿಯಾದ ನಿಪ್ಪಟ್ಟು ತೊಗೊಂಬಂದಿದ್ದೀನಿ. ತುಂಬಾ ಈಸಿ, ತುಂಬಾ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು, ಬೇಕ್ರಿ ಸ್ಟೈಲ್ ನಿಪ್ಪಟ್ಟು ಹೊರಗಡೆ ತಂದು ತಿಂತೀರಲ್ಲ, ಅದು ತರೋದೇ ಮರಿತೀರ ನೀವು. ಅಷ್ಟು ಟೇಸ್ಟಿಯಾಗಿ ಮನೆಗೆ ಕ್ರಂಚಿಯಾಗಿ ಮನೆಗೆ ಹೇಗೆ ಮಾಡ್ಕೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪ್ರತಿಯೊಂದು ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ನೋಡಿ ಇಲ್ಲಿ ಏನು ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಪಾತ್ರೆ, ಅಡಲವಾಗಿರೋ ಪಾತ್ರೆ ತೊಗೋಬೇಕು. ನೋಡಿ, ಅದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮಾಡ್ತಾಯಿದ್ದೀನಿ, ಮೈದಾ ಎಲ್ಲ ಮಾಡ್ತಾಯಿಲ್ಲ ನಾನು. ಹೊರಗಡೆ ಮೈದಾ ಎಲ್ಲ ಮಿಕ್ಸ್ ಮಾಡ್ತಾರೆ, ನಾನು ಪ್ಯೂವರಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಪೂರ್ತಿ ಸಣ್ಣಾಗಿರೋ ಹಿಟ್ಟಿರೋ ಅಕ್ಕಿ ಹಿಟ್ಟು ತೊಗೋಬೇಕು, ಫ್ರೆಶ್ ಆಗಿರೋ, ಅಂದರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ತರಿಯಾಗಿರಬಾರ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕೋಬೇಕು. ಮಕ್ಕಳು ತಿಂತಾರಲ್ವ, ಸ್ವಲ್ಪ ನೋಡ್ಕೊಂಡು ಖಾರ ಹಾಕಿ. ಮತ್ತು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಖಾರ ಹಾಕಿದ್ಮೇಲೆ ನೆಕ್ಸ್ಟು ನಾವು ಅದಕ್ಕೆ ಜೀರಿಗೆ ಹಾಕೋಬೇಕು. ಸ್ವಲ್ಪ ತಿಕ್ಕಿ ಉಜ್ಜಿ ಹಾಕಿದ್ರೆ ಏನಾಗುತ್ತೆ, ಚೆನ್ನಾಗಿ ಘಮ ಘಮ ಇರುತ್ತೆ. ಕೊನೆಯವರೆಗೂ ನಿಪ್ಪಟ್ಟು ಖಾಲಿ ಆಗೋವರೆಗೂ ಚೆನ್ನಾಗಿ ಟೇಸ್ಟಿಯಾಗಿ ಘಮ ಘಮ ಅಂತಿರುತ್ತೆ. ಅಜ್ವೈನು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನು ಚೆನ್ನಾಗಿ ಉಜ್ಜಿ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಜೀರಿಗೆ ಉಜ್ಜಿ ಹಾಕ್ಕೊಳ್ಳಿ. ಅಜ್ವೈನು ಓಂಕಾಳು ಅಂತಾರಲ್ವ. ಮತ್ತು ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳಿ. ಅಂದರೆ ತಿನ್ನೋಕ್ಕೆ ನಿಪ್ಪಟ್ಟಿಗೆ ಎಳ್ಳು ಚೆನ್ನಾಗಿ ಟೇಸ್ಟಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಆದಮೇಲೆ ಸಣ್ಣಗೆ ಕರಿಬೇವು, ಸಣ್ಣಗೆ ಹೆರ್ಚಿರೋ ಕೊತ್ತಂಬರಿ ಸೊಪ್ಪು, ಇವಂತೂ ಹಾಕಲೇಬೇಕು ಫ್ರೆಂಡ್ಸ್. ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕರಿದ ಮೇಲೆ ಕರಿಬೇವು ಚೆನ್ನಾಗಿ ಕ್ರಿಸ್ಪಿಯಾಗಿ ಗಮ್ ಅಂತ ಇರುತ್ತೆ ತಿನ್ನುವಾಗ. ಅದಕ್ಕೆ ನೋಡಿ, ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕಿದ್ರೆ ಗರಿ ಗರಿಯಾಗಿ ಕ್ರಂಚಿಯಾಗಿರುತ್ತೆ. ಮತ್ತು ಇಲ್ಲಿ ಹುರಿಗಡಲೆ ಅಂದರೆ ಶೇಂಗಾ ಮತ್ತು ಪುಟಾಣಿ ತೊಗೊಂಡಿದ್ದೀನಿ ನೋಡಿ. ಹುರಿಗಡಲೆ ಗುಂಡು ಗುಂಡಾಗಿರೋದು ಸಿಗುತ್ತೆ, ಚಪ್ಪಟಾಗೋದು ಸಿಗುತ್ತೆ, ಯಾವುದಾದ್ರೂ ತೊಗೋಬೋದು. ಅರ್ಧ ಕಪ್ಪು ಕಡಲೆ ಬೀಜ, ಅರ್ಧ ಕಪ್ಪು ಮತ್ತು ಹುರಿಗಡ್ಡೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಚೆನ್ನಾಗಿ ಹುರಿದ್ಬಿಟ್ಟು ಹಾಕೋಬೇಕು, ಹಾಗೆ ಹಾಕೋಬೇಡಿ, ಚೆನ್ನಾಗಿ ನೀಟಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ನಾನು ಒಂದು ಸ್ಪೆಷಲಾಗಿ ಒಂದು ಧನಿಯಾ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್, ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನು ಧನಿಯಾ ಕಾಳು ಹಾಕ್ಕೊಳ್ಳಿ. ಸಖತ್ತಾಗಿರ್ತದೆ ಟೇಸ್ಟ್ ಮಾತ್ರ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಈ ಥರ ತರಿಯಾಗಿರಬೇಕು, ಒಟ್ಟು ಪೌಡ್ರ್ ಇರಬಾರ್ದು, ತರಿ ಮಧ್ಯಕ್ಕೆಲ್ಲ ಬಾಯಿಗೆ ಸಿಗಬೇಕು. ಆ ಥರ ನಾವು ಪಲ್ಸ್ ಮೋಡಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಬರ್ಬೇಕು. ಕಡಲೆ ಬೀಜ ಮತ್ತು ಹುರಿಗಡಲೆ ಈ ಥರ ಧನಿಯಾ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೇಬೇಕು, ಇಲ್ದರೆ ನಡೆಯಲ್ಲ ಫ್ರೆಂಡ್ಸ್. ಚೆನ್ನಾಗಿ ಜಾಸ್ತಿ ದಿನ ಇಡ್ತೀವಲ್ವ, ಗರಿ ಗರಿಯಾಗಿ ಹಾಗೆ ಇರುತ್ತೆ. ಎಣ್ಣೆ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಹಾಕೋಬೇಡಿ. ಈಗ ಫಸ್ಟಿಗೆ ನಾವು ಎಲ್ಲ ಕೆಳಗಿನಿಂದ ಮೇಲೆ ಚೆನ್ನಾಗಿ ಉಪ್ಪು, ಖಾರ ಎಲ್ಲ ಪೌಡರ್ ಎಲ್ಲ, ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟಿನ ಜೊತೆಗೆ. ಸೊಪ್ಪೆಲ್ಲ ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತೆ ಅಂತ ಪ್ಲೀಸ್ ಇದು ಲೈಕ್ ಕೊಟ್ಟು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ನೋಡಿ. ಹಾಗೆ ನೋಡಬೇಡಿ ಫ್ರೆಂಡ್ಸ್, ತುಂಬ ಖುಷಿಯಾಗುತ್ತೆ ನಿಮ್ಮ ಲೈಕ್ಗಳು ಜಾಸ್ತಿ ಆದಂಗೆ. ತುಂಬಾ ಇಷ್ಟ ಆಗುತ್ತೆ ಹೊಸ ರೆಸಿಪಿ ತರೋಕ್ಕೆ, ಹುಮ್ಮಸ್ಸು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ನೋಡಿ, ಎಲ್ಲ ಡ್ರೈ ಮಿಕ್ಸ್ ಆದಮೇಲೆ ಎಣ್ಣೆ ಹಾಕಿದ್ಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಚಪಾತಿ ಹಿಟ್ಟು ಇರುತ್ತೆ ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದರೂ ಓಕೆನೆ. ಚಪಾತಿ ಹಿಟ್ಟಷ್ಟೇ ಇದ್ರೆ ಏನಾಗುತ್ತೆ, ಒಮ್ಮೊಮ್ಮೆ ದಪ್ಪ ಬಂದಮೇಲೆ ಮೆತ್ತಗಾಗುತ್ತೆ, ಚೆನ್ನಾಗಿ ಕರಿಯಲ್ಲ. ಸ್ವಲ್ಪ ಗಟ್ಟಿಯಾಗಿ ಚಕ್ಲಿ ಹಿಟ್ಟೆಲ್ಲ ಕಲಿಸ್ತಿರಲ್ವ, ಆ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಸಂಜೆ ಏನಾದ್ರು ತಿನ್ನಕ್ಕೆ ಬಿಡ್ತಾ ಇದ್ದಾರೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದರೂ ಹಾಕಂತಾರೆ. ಹೊರಗಡೆ ಆಟ ಆಡೋಕ್ಕೆ ಬಂದಮೇಲೆ ಏನಾದ್ರು ತಿನ್ನಕ್ಕೆ ಬಿಡ್ತಾರೆ, ಹೊರಗಡೆ ಹೋಗುವಾಗೂ ಏನಾದ್ರು ತಿನ್ನಕ್ಕೆ ಬಿಡ್ತಾರೆ. ಏನಾದರೂ ತಿನ್ನಕ್ಕೆ ಬೇಡ್ತಾನೆ ಇರ್ತಾರಲ್ವ ಮಕ್ಕಳು. ಈ ಥರ ಒಂದು ಮಾಡಿಬಿಟ್ಟು ಬಾಕ್ಸಲ್ಲಿ ಏರ್ ಟೈಟಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ತಿನ್ಕೋಬೋದು ಫ್ರೆಂಡ್ಸ್. ಮತ್ತು ಟ್ರಾವೆಲ್ ಮಾಡುವಾಗ ಮಾಡ್ಕೊಂಡು ಹೋಗ್ಬೋದು, ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾದ ಮತ್ತು ಸಖತ್ ಕ್ರಿಸ್ಪಿಯಾದ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಒಂದು ಸಲ ಟ್ರೈ ಮಾಡಿ, ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಧನಿಯಾ ಹಾಕಿ ಫ್ರೆಂಡ್ಸ್, ಧನಿಯಾ ಆಲ್ಮೋಸ್ಟ್ ಯಾರೋ ಹಾಕಲ್ಲ ಅನ್ಕೋತೀನಿ, ಹಾಕಿ ನೋಡಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ಈ ಹದದಲ್ಲಿ ನಾದ್ಕೊಂಡಿದ್ದೀನಿ ನೋಡಿ. ಒಂದು 5 to 6 ನಿಮಿಷ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಂದ್ರೇನು, ಚೆನ್ನಾಗಿ ಮಿದ್ಕೋಬೇಕು ಫ್ರೆಂಡ್ಸ್. ಅಂದರೆ ಏನಾಗುತ್ತೆ, ಪಳ್ಳಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರಲ್ಲ. ಕೊನೆಯವರೆಗೂ ಲಾಸ್ಟ್ ನಿಪ್ಪಟ್ಟು ಉಳಿಯೋವರೆಗೂ ಗಟ್ಟಿಯಾಗಿ ಹೋಗಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಚೆನ್ನಾಗಿ ಈ ಥರ ಮಿದ್ಕೊಳ್ಳಿ. ಮಿದ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮಿದ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ
ಮಿದ್ಕೋಬೇಕು ಫ್ರೆಂಡ್ಸ್. ಸಾಫ್ಟ್ ಆಗ್ಬಾರ್ದು, ಗಟ್ಟಿಯಾಗಿ ಇರಬೇಕು. ಅದೊಂದು ನೋಡ್ಕೊಳ್ಳಿ. ಸ್ವಲ್ಪನೇ ಸಾಫ್ಟ್ ಆದರೆ ಏನಾಗುತ್ತೆ, ಎಣ್ಣೆ ಹಿಡಿದು ಬಿಡುತ್ತೆ ಮತ್ತು ಬೇಗ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಚಪಾತಿ ಮಾಡೋ ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ. 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಫಸ್ಟಿಗೆ ನಾವು ಚಪಾತಿ ಮಾಡ್ತೀವಲ್ವ, ಆ ಥರ ಮಾಡ್ಕೋಬಹುದು. ದೊಡ್ಡದಾಗಿ ಒಂದು ಚಪಾತಿ ಮಾಡಿಬಿಟ್ಟು 4 ನಿಪ್ಪಟ್ಟನ್ನ ತಕ್ಕೋಬೋದು. ಇಲ್ಲಾಂದರೆ ಈ ಥರ ಸಣ್ಣದ ಉಳ್ಳಿ ತಗೊಂಡು ಎಷ್ಟು ಯಾವ ಸೈಜಿಗೆ ಬೇಕು ನಿಪ್ಪಟ್ಟು ಆ ಸೈಜಿಗೆ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಚಿಕ್ಕದು ಮಾಡ್ಕೋಬೋದು, ದೊಡ್ಡದಾಗಿ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೋತಾ ಇದ್ದೀನಿ. ಮತ್ತು ತುಂಬಾ ತೆಳುವಾಗಿ ತುಂಬಾ ದಪ್ಪವಾಗಿಡಬಾರ್ದು, ಮೀಡಿಯಮಾಗಿರಬೇಕು ಫ್ರೆಂಡ್ಸ್. ನೋಡಿ, ಎಡ್ಜೆಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಲ್ವ ಹಾಗೆ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡು, ಪ್ರೆಸ್ ಮಾಡೋಂಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳಿ. ಸುತ್ತ ಎಲ್ಲ ತೀಡ್ಕೊಂಡು ಸೈಜ್ ನೋಡ್ಕೊಳ್ಳಿ, ನಿಮಗೆ ಯಾವ ಸೈಜ್ ಬೇಕು, ದಪ್ಪ ಬೇಕು. ಮಕ್ಕಳೆಲ್ಲ ತಿಂತಾರಲ್ವ, ಚಿಕ್ಕದು ಮಾಡ್ಕೋಬೋದು. ಯಾರು ಇಷ್ಟೊಂದು ಮಾಡೋದು ಬೇಜಾರಾಗುತ್ತೆ ಅಂದರೆ ದಪ್ಪ ದೊಡ್ಡದಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ತೆಳುವಾಗಿ ಇರಬಾರ್ದು, ದಪ್ಪನೂ ಇರಬಾರ್ದು, ಈ ಥರ ಮೀಡಿಯಮಾಗಿ ಇರಬೇಕು ನೋಡಿ ಫ್ರೆಂಡ್ಸ್. ಈ ಥರ ಪ್ಲಾಸ್ಟಿಕಲ್ಲಿ ಎಣ್ಣೆ ಹಚ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ, ಬೇಗ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಈ ಥರ ಮಾಡಿ ಫ್ರೆಂಡ್ಸ್. ನಿಮ್ಗೆ ದಪ್ಪ ಬೇಕಂದ್ರೆ ಇನ್ನೂ ದಪ್ಪ ಮಾಡ್ಕೋಬೋದು. ಯಾಕೆ ಹೇಳಿ, ಸಾಫ್ಟ್ ಆಗುತ್ತೆ ದಪ್ಪ ಆದರೆ, ಒಳಗೆ ಚೆನ್ನಾಗಿ ಕರಿಯೋದಿಲ್ಲ. ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರೆದ್ರೆ ಏನಾಗುತ್ತೆ, ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಕಲರೇಟ್ ಮಸ್ತಾಗಿ ಬಂದಿದೆಯಲ್ವ ಫ್ರೆಂಡ್ಸ್. ನೋಡಿ, ಟಚ್ ಮಾಡಬೇಡಿ, ತಾನೇ ಮೇಲ್ಗಡೆ ಎದ್ದು ಬಿಡಬೇಕು. ಟಚ್ ಮಾಡಿದ್ರೆ ಏನಾಗುತ್ತೆ, ಪೂರಿ ಥರ ಉಬ್ಕೊಂಡ್ಬಿಡುತ್ತೆ. ಟಚ್ ಮಾಡೋಂಗಿಲ್ಲ ಜಾಸ್ತಿ, ಬೇಗನೆ ತಿರುವು ಹಾಕಿಬಿಟ್ರೆ ಏನಾಗುತ್ತೆ, ಚೆನ್ನಾಗಿ ಕಲರ್ ಬರೋವರೆಗೂ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟು ಕರೀರಿ ಫ್ರೆಂಡ್ಸ್. ಮೀಡಿಯಮ್ ಟು ಲೋ ಅಷ್ಟೇ ಇಡಬೇಕು. ಹೈ ಫ್ಲೇಮ್ ಇಟ್ಟರೆ ಸುಟ್ಕೊಂಡ್ಬಿಡುತ್ತೆ, ಕಲರ್ ಡಾರ್ಕಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಒಳಗೆಲ್ಲ ಬೆಂದಿರಲ್ಲ, ಮೇಲಾಟ ಕ್ರಿಸ್ಪಿ, ಒಳಗೆಲ್ಲ ಸಾಫ್ಟ್ ಇರುತ್ತೆ. ನಿಧಾನ ಕರ್ಕೊಂಡ್ರೆ ಏನಾಗುತ್ತೆ, ಎರಡೂ ಒಳಗೆ ಮೇಲೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಥರ ನೋಡಿ ಯಾವ ಥರ ಬಂದಿದೆ ನೋಡಿ, ಮಸ್ತಾಗಿ ಬಂದಿದೆಯಲ್ಲ ಕಲರ್ ನೋಡಿ ಫ್ರೆಂಡ್ಸ್. ಜಾಸ್ತಿ ಕರ್ಕೋಬೇಡಿ, ಇದೇ ಥರ ಕಲರ್ ಇದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಸ್ತಾಗಿ ಘಮ ಅಂತ ಇತ್ತು ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು ನೋಡಿ. ಈಗ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಡಬಲ್ ಶೀಟ್ ಹಾಕ್ಕೊಳ್ಳೋದು, ಮೇಲೆ ಒಂದು ಹಾಕ್ಕೊಳ್ಳಿ, ಅದೇ ಮಡ್ಚ್ಕೊಳ್ಳಿ. ಈ ಥರ ಬಟ್ಲಿಂದ ತೀಡ್ಬೋದು ಫ್ರೆಂಡ್ಸ್. ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಈ ಥರ ಕೂತು ಮಾಡಿ ಕೊಟ್ಟರೆ ನೀವು ಕರ್ಕೋಬೋದು ಫ್ರೆಂಡ್ಸ್. ನೋಡಿ, ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಈ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ದೊಡ್ಡದು ಉಳ್ಳೆನು ಮಾಡಿಕೊಂಡು 4 ನಿಪ್ಪಟ್ಟನ್ನು ತಕ್ಕೋಬೋದು. ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ನೀವು ಬಟ್ಲು ಸಹಾಯದಿಂದ ಮಾಡ್ಕೋಬೋದು, ಕೈಲೇನೂ ಮಾಡ್ಕೋಬೋದು, ಮತ್ತು ಲಟ್ಟಣಿಗೆಯಿಂದನೂ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ವಿಧಾನದಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನಿಪ್ಪಟ್ಟು. ಬೇಗ ಕರಿಯೋರು, ರೂಢಿ ಇದ್ದವರು ಜಾಸ್ತಿ ಮಾಡ್ತಾರಲ್ಲ, ಕೈಲೇನೆ ತಟ್ತಾರೆ. ಒಬ್ಬೊಬ್ಬರು ಪ್ಲಾಸ್ಟಿಕಲ್ಲಿ ದೊಡ್ಡದಾಗಿ 4 ಜನ ಕೂತು ಮಾಡ್ತಾರೆ. ತುಂಬಾ ಮಾಡ್ತಾರಲ್ವ, ಮನೆಗೆ ತಿಂತಾರಲ್ಲ ಮಕ್ಕಳೆಲ್ಲ, ಜಾಸ್ತಿನೇ ಮಾಡಿಡ್ತಾರೆ. ನೋಡಿ, ಎಷ್ಟು ಮಸ್ತಾಗಿ ಕರಿತಾ ಇದೆ ಅಲ್ವಾ. ಕಲರ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ನಿಧಾನಕ್ಕೆ ಕರ್ಕೊಂಡ್ರೆ ಚೆನ್ನಾಗಿರ್ತವೆ ಫ್ರೆಂಡ್ಸ್. ನೋಡಿ, ಎಷ್ಟು ಮಸ್ತಾಗಿದೆ ಅಲ್ಲಿ. ಹೀಗೆ ಅಷ್ಟು ಎಲ್ಲ ಕರ್ಕೊಂಡು ಬನ್ನಿ, ನಿಧಾನಕ್ಕೆ ಕರ್ಕೊಂಡು ಬನ್ನಿ. ಫಾಸ್ಟಾಗಿ ಜೋರಾಗಿ ಫ್ಲೇಮ್ ಇಟ್ಟು ಕರಿಬೇಡಿ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಚಾನಲ್ಲು, ನಮ್ಮ ಎಲ್ಲ ರೆಸಿಪಿಗಳು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ಅಂತಂದು. ಪ್ಲೀಸ್ ಎಲ್ಲ ರೆಸಿಪಿಗಳು ನೋಡಿ, ನಮ್ಮ ಚಾನಲ್ಗೆ ಹೋಗಿ ಎಲ್ಲ ವಿಧವಾದ ರೆಸಿಪಿಗಳಿದ್ದಾವೆ, ನೋಡೋದಂತ ಮರಿಬೇಡಿ. ನೋಡಿ, ಎಲ್ಲನೂ ಕರ್ಕೊಂಡಿದ್ದೀನಿ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಗಿಲ್ಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಹಾಗೆ ಕುರುಮ್ ಅಂತ ತಿಂತಾಯಿದ್ರು ನನ್ನ ಮಕ್ಕಳು. ತುಂಬಾ ಚೆನ್ನಾಗಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಇದೇ ಥರ ನಾವು ಹೇಳೋ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿದೆ. ಬೇಕ್ರಿಯಲ್ಲಿ ಸಿಗುವಂಥ, ಅಂಗಡಿಗಳಲ್ಲಿ ಸಿಗುವಂಥ ನಿಪ್ಪಟ್ಟು ಮನೆಯಲ್ಲೇ ನಾವು ಈಸಿಯಾಗಿ ಹೇಗೆ ಮಾಡ್ಕೋದಂತ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡಿ, ವಾವ್, ನೋಡಿ ಫ್ರೆಂಡ್ಸ್, ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ ಫ್ರೆಂಡ್ಸ್, ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ. ತುಂಬಾ ಟೀ ಟೈಮ್ ಜೊತೆ, ಸಂಜೆಗೆ, ಸ್ನ್ಯಾಕ್ಸಿಗೆ ತುಂಬ ಒಳ್ಳೆಯದಿದು. ತುಂಬ ಟೇಸ್ಟಿ ಕೂಡ ಅಲ್ವ. ಮನೇಲಿ ಮಾಡಿರ್ತೀವಿ, ಸ್ವಲ್ಪ ಹೈಜೀನಾಗಿರುತ್ತೆ, ಮತ್ತು ಎಲ್ಲ ರೆಸಿಪಿಗೆ ಎಲ್ಲ ಹೆಲ್ದಿಯಾಗಿರುತ್ತೆ ನೋಡಿ. ಹೊರಗಡೆ ಎಣ್ಣೆ, ಕಲರು ಎಲ್ಲ ಏನೇನೋ ಮಿಕ್ಸ್ ಮಾಡಿರ್ತಾರೆ, ಹಿಟ್ಟುಗಳೆಲ್ಲ ಸರಿ ಇರಲ್ಲ. ಮನೆಯಲ್ಲೇ ನೀವು ಈಸಿಯಾಗಿ ಸಂಜೆ ಟೈಮಿಗೆ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲನೂ ನಾವು ಮಾಡ್ಕೋಬೋದು. ನೋಡಿ ಫ್ರೆಂಡ್, ಎಷ್ಟು ಮಸ್ತಾಗಿ ಗರಿಯಾಗಿ ಬಂದಿದೆ, ನೋಡ್ತಾ ಇರೋದಲ್ವ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ತಿಂದ್ರಂತೂ ಅದ್ಭುತ ರುಚಿ ಇತ್ತು. ಒಂದು ತಿಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ವಾವ್ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.